ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಮ್ಮ ಅಂಗಳದಲ್ಲಿ ಬೆಳೆದಿರುವಂಥ ಒಂದು ಬಾಳೆ ಬುಡದ ಹತ್ರ ಬಂದಿದ್ದೀನಿ. ಯಾಕೆ ಗೊತ್ತಾ, ನಾನು ಇವತ್ತೊಂದು ಬಾಳೆಯನ್ನು ಕಟಿಂಗ್ ಮಾಡಿದ್ದೇನೆ. ಅಂದರೆ ಗೊನೆ ಹಣ್ಣು ಬೆಳೆದಿತ್ತು, ಹಣ್ಣಾಗಲಿಕ್ಕೆ ಕಡಿದಿದ್ದೀವಿ. ಈಗ ನಾನೇನು ಮಾಡ್ತೀನಿ ಅಂದರೆ, ಈ ಬಾಳೆಯ ಬುಡವನ್ನು ಎಲ್ಲ ತೆಗೆದಿದ್ದೇನೆ ನೋಡಿ. ಈ ಥರ ನಾನೀಗ ಇದಕ್ಕೋಸ್ಕರ ಒಂದು ಕತ್ತಿ, ಒಂದು ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಜೀರಿಗೆ ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಕವರನ್ನು ಕೂಡ ತಗೊಂಡಿದ್ದೇನೆ. ನಾನೀಗ ಮೊದಲಿಗೆ ಏನು ಮಾಡ್ತೀನಿ ಅಂದರೆ, ಇದರ ಬುಂಡು ನೋಡಿ, ಇದರ ತಿರುಳು ಅಂತ ಹೇಳ್ತೇವಲ್ಲ, ಬಾಳೆಯ ತಿರುಳು, ಇದನ್ನು ಕ್ಲೀನಾಗಿ ತೆಗಿತೇನೆ. ಈಗ ಕೋಳಿಗಳು ಒಟ್ಟಿಗೆ ರೆಡಿ ಇವೆ ನೋಡಿ. ನಾನು ಬಿಟ್ಟು ಹೋದರೆ ಅವು ಈಗ ಇದನ್ನು ಚುಚ್ಚಿ ತಿಂತವೆ. ಹಾಗೆ ನಾನೀಗ ಇದನ್ನೇನು ಮಾಡ್ತೀನಿ, ಇದರ ಬುಂಡನ್ನು ತಗೊಳ್ತೇನೆ ನೋಡಿ. ನಾನು ಈ ಥರ ಇದನ್ನು ಗುಂಡಿ ಮಾಡ್ಕೊಂಡಿದ್ದೇನೆ. ಅಂದರೆ ಅದರ ತಿರುಳನ್ನೆಲ್ಲ ತೆಗೆದ್ಬಿಟ್ಟು ಆಳವಾಗಿ 1-1.5 ಲೋಟ ನೀರು ಹಿಡಿಯುವಷ್ಟು ಆಳವನ್ನು ಮಾಡ್ಕೊಂಡಿದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಜೀರಿಗೆಯನ್ನು ಜಜ್ಜಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಬಾಳೆ ಸುತ್ತ ಕ್ಲೀನಾಗಿದೆ. ನಾನೀಗ ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯಕಾಳನ್ನು ಹಾಕ್ಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರನ್ನು ಕ್ಲೀನಾಗಿ ಕವರ್ ಮಾಡಿ ಮುಚ್ಚಿಡ್ತೇನೆ. ಕವರನ್ನು ಈ ಥರ ಮುಚ್ಚಿ ಕವರಿಗೊಂದು ಹಗ್ಗದಿಂದ ಕಟ್ಟಿದ್ದೇನೆ. ಅಂದರೆ ಗಾಳಿಗೂ ಹಾರಬಾರ್ದು ಅಥವಾ ಬೇರೆ ಏನಾದರೂ ಅದರೊಳಗೆ ನುಗ್ಗಬಾರ್ದು ಅಂತ. ಚಿಟ್ಟೆ ಹಂತೆ ಏನಾದ್ರು ಬೀಳ್ತದೆ ಅದಕ್ಕೆ, ಆ ಥರ ನೊಣ ಗಿಣ ನುಗ್ಗಬಾರ್ದು ಅಥವಾ ಬೇರೆ ಏನಾದ್ರು ಕಾಡು ಜೀವಿಗಳು ಅದಕ್ಕೆ ಬಾಯಿ ಹಾಕಬಾರ್ದು ಅಂತ. ಇದನ್ನು ಇನ್ನು ನಾಳೆ ನಾನು ನಿಮಗೆ ಕಂಟಿನ್ಯೂ ಮಾಡಿ ವಿಡಿಯೋವನ್ನು ತೋರಿಸ್ತೇನೆ ನೋಡಿ. ಅದರ ದಿಂಡನ್ನು ನಾನು ಇವತ್ತು ಪಲ್ಯ ಮಾಡಬೇಕು ಅಂತ ತಗೊಂಡಿದ್ದೇನೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಬೆಳಿಗ್ಗೆ 6:30 ಆಗಿದೆ. ನಾನೀಗ ನಿನ್ನೆ ನಿಮಗೆ ಹೇಳಿದ್ನಲ್ಲ, ಬಾಳೆಯ ಗಿಡದ ದಿಂಡಿನ ರಸವನ್ನು ತೆಗೆಯೋದ್ರ ಬಗ್ಗೆ. ಇವತ್ತು ಆ ಬಾಳೆ ಹತ್ತಿರ ಪುನಃ ಬರ್ತಾ ಇದ್ದೇನೆ ನೋಡಿ. ನಾನು ನಿನ್ನೆ ಒಂದು ಬಾಳೆಯ ಬುಡವನ್ನು ಕಟ್ ಮಾಡಿ ಅದಕ್ಕೆ ಈ ಥರ ಪ್ಲಾಸ್ಟಿಕ್ ಕವರಿಂದ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಇದನ್ನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈಗ ನಾನು ಅದಕ್ಕೆ ಕಟ್ಟಿದ ದಾರವನ್ನು ಬಿಚ್ಚಿ ಪ್ಲಾಸ್ಟಿಕ್ಕನ್ನು ತೆಗಿಬೇಕಲ್ವಾ. ನೋಡುವ ನೀರೆಷ್ಟು ಬಂದಿದೆಯೇ ಇಲ್ವಾ ಯಾವುದು ಗೊತ್ತಾಗ್ತಾ ಇಲ್ಲ. ಇದು ಕವರ್ ಫುಲ್ ನೀರಿನ ಹನಿ ಬಂದಿದೆ, ಹಾಗಾಗಿ ತೋರಿಸ್ತೇನೆ. ಕವರ್ ರಿಮೂವ್ ಮಾಡ್ತಾ ಇದ್ದೇನೆ. ಓ ಸೂಪರ್ ನೋಡಿ. ನೀರು ಇದು ಯಾರು ಹಾಕಿದ ನೀರು? ಇದು ಪ್ರಕೃತಿ ಸಹಜ ನೀರು. ಅಂದರೆ ಒಂದು ಬಾಳೆಯ ಗಿಡದಿಂದ ಬಂದಂಥ ನೀರಿದು. ನಾನೀಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ನೋಡಿ. ನಿನ್ನೆ ನಾನು ಮೆಂತ್ಯಕಾಳು ಮತ್ತು ಜೀರಿಗೆ ಕಾಳನ್ನು ಇದಕ್ಕೆ ಹಾಕ್ಕೊಂಡಿದ್ದೆ. ಇವತ್ತು ನಾನೊಂದು ಪಾತ್ರೆಯಲ್ಲಿ ಇದನ್ನು ಹಿಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಪಾಟೆ ತೊಗೊಂಡಿದ್ದೇನೆ, ಒಂದು ಸೌಟು ತೊಗೊಂಡಿದ್ದೇನೆ. ಎಷ್ಟು ಪರಿಶುದ್ಧವಾದ ನೀರು ನೋಡಿ ಇದು. ಈ ನೀರನ್ನು ಕುಡಿದ್ರೆ ಉಂಟಲ್ಲ, ಹೊಟ್ಟೆಯಲ್ಲಿರುವ ನಮ್ಮ ಹೇಳ್ತಾರೆ ಸ್ಟೋನ್ ಅಂತ. ಸ್ಟೋನ್ ಅಂದರೆ ಮೂತ್ರಪಿಂಡದ ಸ್ಟೋನ್ ಅಂತ ಹೇಳ್ತಾರೆ ನೋಡಿ. ಎಷ್ಟು ನೀರಿದೆ ನೋಡಿ. ಈ ಸ್ಟೋನ್ ಕರಗೋದಕ್ಕೆ ಈ ಬಾಳೆಯ ರಸ ಭಾರಿ ಒಳ್ಳೆ ಔಷಧಂತೆ. ಒಂದು ಚೂರು ಕಲ್ಮಶಿಲ್ಲ. ಇದು ಜೀರಿಗೆ, ನಾನು ನಿನ್ನೆ ಹಾಕಿರುವ ಜೀರಿಗೆ ಮತ್ತು ಮೆಂತ್ಯ ಮಾತ್ರ. ಎಷ್ಟು ಸ್ವಚ್ಛವಾದ ನೀರು ನೋಡಿ. ನಾನು ಇವತ್ತು ಪುನಃ ಇದನ್ನು ಮುಚ್ಚಿಡ್ತೇನೆ. ನಾಳೆ ಇನ್ನೂ ಬೇಕಿದ್ರೆ ಸಿಗ್ತದ ನೋಡುವ. ಇಂಥ ಪ್ರಕೃತಿಯ ಮದ್ದನ್ನು ಯಾಕೆ ಹಾಳು ಮಾಡೋದಲ್ವಾ. ಸಾಕು, ಇನ್ನು ಇದ್ದದ್ದು ಇರಲಿ ಅಲ್ಲ, ಸಿಕ್ಕಿದರೆ ನಾಳೆ ಸಹ ಕುಡಿಬೋದು.
ನಾನು ಇವತ್ತು ಪುನಃ ಅದೇ ಪ್ಲಾಸ್ಟಿಕ್ಕನ್ನು ಕಟ್ಟಿ ಇಡ್ತೇನೆ. ನೋಡಿ, ಒಂದು ಜಗ್ಗಲ್ಲಿ ಎಷ್ಟು ಸಿಕ್ಕಿದೆ ನೋಡಿ. ನಾನೀಗ ಅದನ್ನು ಕುಡಿಲಿಕ್ಕೆ ಅಂತ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮಗನಿಗೆ ಕುಡಿಲಿಕ್ಕೆ ಕೊಡ್ತಾ ಇದ್ದೇನೆ ನೋಡಿ. ಬಾ ಮಗ. ಈಗ ಇನ್ನೊಂದು ಲೋಟವನ್ನು ನಾನು ನನ್ನ ಯಜಮಾನರಿಗೆ ಕುಡಿಲಿಕ್ಕೆ ಕೊಡ್ತಾ ಇದ್ದೇನೆ. 2 ಲೋಟ ತಗೊಂಡಾಯಿತು, ಇನ್ನೂ ಇದೆ. ನೋಡಿ, ಈಗ 1 ಲೋಟವನ್ನು ನಾನು ಕುಡಿತಾ ಇದ್ದೇನೆ. ಈಗ ನನಗೆ ಅದರಲ್ಲಿ ಒಟ್ಟು 3.5 ಲೋಟ ನೀರು ಸಿಕ್ಕಿದೆ. ಒಂದು ಬಾಳೆ ದಿಂಡಲ್ಲಿ 3.5 ಲೋಟದಷ್ಟು ನೀರು ಸಿಕ್ಕಿದೆ ಅಂದರೆ ನಂಬಿಕೆ ಆಗ್ತಾ ಇಲ್ಲಲ್ಲ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ನೀರು ಸಿಗ್ತದೆ ಅಂತ. ಇದು ಬಹಳ ಅಮೃತ ಸಮಾನವಾದ ನೀರು. ನಾವು ತೆಂಗನ್ನು ಕಲ್ಪವೃಕ್ಷ ಅಂತ ಹೇಗೆ ಕರಿತೀವೋ ಹಾಗೆಯೇ ಬಾಳೆ ಕೂಡ ಒಂದು ರೀತಿಯಲ್ಲಿ ಕಲ್ಪವೃಕ್ಷದಷ್ಟೇ ಮೌಲ್ಯವನ್ನು ಹೊಂದಿದೆ. ಅದರ ದಿಂಡು ಆಗ್ತದೆ, ಎಲೆ ಆಗ್ತದೆ, ಹಣ್ಣು ತಿಂತೀವಿ. ಪ್ರತಿಯೊಂದು ಭಾಗವನ್ನು ಕೂಡ ನಾವು ಮನುಷ್ಯರು ಉಪಯೋಗಿಸ್ತೇವೆ. ಅದು ಅಷ್ಟೇ ಪವಿತ್ರ, ಅದು ಅಷ್ಟೇ ಏನು ಹೇಳ್ತೀವಿ ಆರೋಗ್ಯಕರವಾದಂಥ ಒಂದು ಗಿಡಗಳಲ್ಲಿ ಅದು ಒಂದು. ನೀವು ಸಹ ನಿಮ್ಮ ಮನೆಯಲ್ಲಿ ಬಾಳೆ ಕಡ್ದಾಗ ಅದರ ದಿಂಡಿನ ರಸವನ್ನು ತೆಗೀರಿ. ಈ ಥರ ನಾನು ಇದರಲ್ಲಿ ತೋರಿಸಿದ ಥರ ಮಾಡಿ ತೆಗೀರಿ ಮತ್ತು ಕುಡೀರಿ. ಇದು ತುಂಬ ಆರೋಗ್ಯವನ್ನು ವೃದ್ಧಿ ಮಾಡ್ತದೆ. ಹಾಗೆಯೇ ಅದರ ದಿಂಡನ್ನು ಪಲ್ಯ ಮಾಡಿ ತಿನ್ಬೋದು. ಅದು ನಾನು ಒಂದು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡಿ. ಹಾಗೆ ನಾನು ಮಾಡಿರುವ ಈ ಕೆಲಸ ನಿಮಗೆ ಹೇಗೆ ಅನಿಸ್ತು, ಇದರ ಅಭಿಪ್ರಾಯವನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ನನ್ನ ವಿಡಿಯೋಗಳನ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಕಮೆಂಟನ್ನು ನನಗೆ ಹೇಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ.